Hello friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಲಾಸ್ಟ್ ಇಯರ್ ಕೇಳಿರುವಂತಹ ಒಂದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಕ್ವೆಶ್ಚನ್ ಪೇಪರ್ ಸೆಪ್ಟೆಂಬರ್ 2023 ನಲ್ಲಿ ಕೇಳಿರುವಂತದ್ದು. ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಅಲ್ಲಿ. ಕ್ವೆಶ್ಚನ್ ನಂಬರ್ 3 4 ಮಾರ್ಕ್ಸ್ ಕ್ವೆಶ್ಚನ್ ಇದು. ಈ ಒಂದು ಕ್ವೆಶ್ಚನ್ ಸರ್ವಿಸ್ ಕಾಸ್ಟಿಂಗ್ ಗೆ ಸಂಬಂಧಪಟ್ಟಿದ್ದು. ಸರ್ವಿಸ್ ಕಾಸ್ಟಿಂಗ್ ಸಿಂಪಲ್ ಆಗಿ ನಾವು 4 ಮಾರ್ಕ್ಸ್ ಅನ್ನು ತಗೊಳ್ತಾ ಹೋಗಬಹುದು. ಈ ಒಂದು ಕ್ವೆಶ್ಚನ್ ಏನ್ ಕೇಳಿದ್ದಾರೆ ಅಂದ್ರೆ from the following information calculate total kilometers and total passenger kilometer ಅಂತ ಕೇಳಿದ್ದಾರೆ. ಹಾಗಾದ್ರೆ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ ನಂಬರ್ ಆಫ್ ಬಸ್ಸಸ್ ಟೋಟಲ್ 5 ಬಸ್ ಇದಾವಂತೆ. ಡೇ ಆಪರೇಟೆಡ್ ಇನ್ ಎ ಮಂತ್. ಟೋಟಲ್ 30 ದಿನದಲ್ಲಿ 25 ದಿವಸ ಅದು ರನ್ ಆಗಿದೆಯಂತೆ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್, ಪ್ರತಿಯೊಂದು ಬಸ್ಸು 4 ಟ್ರಿಪ್ ಮಾಡಿದೆಯಂತೆ ಒಂದಿನಕ್ಕೆ. ಡಿಸ್ಟೆನ್ಸ್ ಆಫ್ ರೂಟ್ 25 ಕಿಲೋಮೀಟರ್ ಒನ್ ಸೈಡ್ ಅಂತ ಹೇಳಿದ್ದಾರೆ. ಒನ್ ಸೈಡ್ ಅಂತ ಹೇಳಿದಾಗ ನಾವು ಇಂಟು 2 ಮಾಡ್ಕೊಬೇಕು ಇದನ್ನ, ಡಿಸ್ಟೆನ್ಸ್ ಆರ್ ರೂಟ್. ಅದಾದ್ಮೇಲೆ ಕೆಪಾಸಿಟಿ ಆಫ್ ಬಸ್ ಕೊಟ್ಟಿದ್ದಾರೆ 50 ಪ್ಯಾಸೆಂಜರ್ಸ್. ಒಂದು ಬಸ್ಸಲ್ಲಿ 50 ಪ್ಯಾಸೆಂಜರ್ ಹಿಡಿಯುತ್ತಂತೆ. ಅದಾದ್ಮೇಲೆ ನಾರ್ಮಲ್ ಪ್ಯಾಸೆಂಜರ್ ಟ್ರಾವೆಲಿಂಗ್ 90% ಆಫ್ ಕೆಪಾಸಿಟಿ, ಅಂದ್ರೆ ಒಂದು ಬಸ್ಸಲ್ಲಿ 15 ಬಸ್ ಕೂಡ ಅಷ್ಟು ಜನ ಕೂಡ ಟ್ರಾವೆಲ್ ಮಾಡ್ತಿಲ್ವಂತೆ. 50% ಅಲ್ಲಿ 90% ಪೀಪಲ್ ಮಾತ್ರ ಟ್ರಾವೆಲ್ ಮಾಡ್ತಿದಾರಂತೆ. ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ಟೋಟಲ್ ಕಿಲೋಮೀಟರ್ಸ್ ಅಂಡ್ ದೆನ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಹಾಗಾದ್ರೆ ಫಸ್ಟ್ ಗೆ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಕಿಲೋಮೀಟರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಟೋಟಲ್ ಕಿಲೋಮೀಟರ್ ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಟೋಟಲ್ ಕಿಲೋಮೀಟರ್, ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಅಂಡ್ ನಂಬರ್ ಆಫ್ ಟ್ರಿಪ್ಸ್ ಅಂಡ್ ದೆನ್ ಡಿಸ್ಟೆನ್ಸ್ ಟ್ರಿಪ್, ಡಿಸ್ಟೆನ್ಸ್ ಅವ್ರು ಕವರ್ ಮಾಡಿರೋಂಥದ್ದು. ನಂಬರ್ ಆಫ್ ಬಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 5 ಅಂತ ಇದೆ, 5 ಹಾಕೋಣ. ಅಂಡ್ ದೆನ್ ಇಂಟು ನಂಬರ್ ಆಫ್ ಡೇಸ್ 25 ಡೇಸ್ ಹೇಳಿದ್ದಾರೆ, 25 ಹಾಕೋಣ. ಅಂಡ್ ದೆನ್ ನಂಬರ್ ಆಫ್ ಟ್ರಿಪ್ಸ್ 4 ಇದೆ, 4 ಹಾಕೋಣ. ಅಂಡ್ ದೆನ್ ಡಿಸ್ಟೆನ್ಸ್ 25 ಕಿಲೋಮೀಟರ್ ಇದೆ. ಆ 25 ಕಿಲೋಮೀಟರ್ನ ಇಂಟು 2 ಮಾಡ್ಕೋಬೇಕು ನಾವು. 25 ಇಂಟು 2 ಮಾಡ್ಕೊಂಡ್ರೆ ನಮಗೆ 50 ಆಗ್ತಾ ಹೋಗುತ್ತೆ. ಈ ಒಂದು 50ನ ತಗೊಳ್ಬೇಕು. ಓಕೆನಾ? ಈಗ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಾವು 5 ಇಂಟು 25 ಇಂಟು 4 ಇಂಟು 50. ಟೋಟಲ್ ಕಿಲೋಮೀಟರ್ ಬಂದು 25,000 ಕಿಲೋಮೀಟರ್ಸ್. ಓಕೆನಾ? 25,000 ಕಿಲೋಮೀಟರ್ಸ್ ಟೋಟಲ್ ಕಿಲೋಮೀಟರ್. ಓಕೆ, ಫಸ್ಟ್ ಕಂಡೀಷನ್ ನಾವು ಕಂಪ್ಲೀಟ್ ಮಾಡಿದ್ವಿ. ಸೆಕೆಂಡ್ ಕಂಡೀಷನ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಓಕೆನಾ? ಸೆಕೆಂಡ್ ಒನ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಇದರ ಒಂದು ಫಾರ್ಮುಲಾ ಬಂದ್ಬಿಟ್ಟು ಫಸ್ಟಿಗೆ ನಂಬರ್ ಆಫ್ ಬಸ್ಸಸ್ and then number of days same, and then number of trips and distance. Next capacity into last ಗೆ ಹೇಳಿರುವಂತ ನಾರ್ಮಲ್ ಕೆಪಾಸಿಟಿ. ಎಷ್ಟು ಕೆಪಾಸಿಟಿ ಇದೆ ಅಂತ 90%. ಓಕೆನಾ? 90%. ಹಾಗಾದ್ರೆ ನಂಬರ್ ಆಫ್ ಬಸ್ಸಸ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತು 5 ಬಸ್ಸಸ್. ಅಂಡ್ ದೆನ್ ಟೋಟಲ್ ಡೇಸ್ ಆಗಿರೋದು 25 ಡೇಸ್. ನೆಕ್ಸ್ಟ್ ಟ್ರಿಪ್ 4 ಟ್ರಿಪ್ ಆಗಿದೆ. ನೆಕ್ಸ್ಟ್ ಡಿಸ್ಟೆನ್ಸ್ 25 ಕಿಲೋಮೀಟರ್ ಒನ್ ಸೈಡ್ ಅಂತೆ. ಟೂ ಸೈಡಿಗೆ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ 50 ಕಿಲೋಮೀಟರ್ ಆಗುತ್ತೆ. 50 ಕಿಲೋಮೀಟರ್. ಅಂಡ್ ದೆನ್ ಕೆಪಾಸಿಟಿ ಇರೋದು ಆ ಒಂದು ಬಸ್ಗಳಲ್ಲಿ 50 ಕೆಪಾಸಿಟಿ ಇದೆ ಅಂತೆ, 50 ಹಾಕೋಣ. ಆದರೆ ಅದರಲ್ಲಿ ಟ್ರಾವೆಲ್ ಮಾಡಿರೋದು ಕೇವಲ 90% ಮಾತ್ರ. ಇಂಟು 90%. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 5 ಇಂಟು 25 ಇಂಟು 4 ಇಂಟು 50 ಇಂಟು 50 ಇಂಟು 90%. 11,25,000 ಕಿಲೋಮೀಟರ್ಸ್ ಪ್ಯಾಸೆಂಜರ್ ಕಿಲೋಮೀಟರ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬಂದ್ಬಿಟ್ಟು 11,25,000 ಕಿಲೋಮೀಟರ್. ಇದನ್ನ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ? ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ 50 ಕೆಪಾಸಿಟಿ ಇರೋದು. 50 ಕೆಪಾಸಿಟಿನಲ್ಲಿ 90% ಹೋಗಿದಾರಂತೆ, ಅಂದರೆ 45 ಮೆಂಬರ್ಸ್ ಆಯಿತು. ಒಬ್ಬ ಪ್ಯಾಸೆಂಜರ್ 25,000 ಕಿಲೋಮೀಟರ್ ಹೋದರೆ 45 ಮೆಂಬರ್ಸ್ಗೆ 11,25,000 ಕಿಲೋಮೀಟರ್ ಬರುತ್ತೆ. ಇಲ್ಲೂ ಕೂಡ 11,25,000 ಕಿಲೋಮೀಟರ್ ಇದೆ. ಇಷ್ಟೇ ಸಿಂಪಲ್. ಇಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಬಾಯ್.